ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಹೋಗ್ತಿರೋದು ಮಂತ್ರಾಲಯಗೆ. ನಾನು, ನನ್ನ ಅಮ್ಮಮ್ಮ ಆ್ಯಂಡ್ ಶ್ರೇಯಾ. ಇಟ್ಸ್ ಬೀನ್ ಮಂತ್ಸ್ ಸಿನ್ಸ್ ಐ ಅಪ್ಲೋಡೆಡ್ ಎನಿ ಲಾಂಗ್ ಫಾರ್ಮ್ ವಿಡಿಯೋ ಆನ್ ಯೂಟ್ಯೂಬ್ ಗೈಸ್, ಬಟ್ ಈ ಸಲ ಅಂತೂ ಖಂಡಿತವಾಗ್ಲೂ ಕನ್ಸಿಸ್ಟೆಂಟ್ ಆಗಿರ್ತೀನಿ. ಹೋಪ್ ಯು ಆಲ್ ಎಂಜಾಯ್ ದ ವ್ಲಾಗ್. ಗೈಸ್, ನನ್ನ ಅಮ್ಮಮ್ಮ ನೋಡಿ, ನನ್ನ ಬೆಸ್ಟಿ ಶ್ರೇಯಾ ಈ ಥರ ಡವೆಲ್ಲ ಮಾಡೋದು. ನೋಡಿ ಗೈಸ್, ಬಟ್ಟೆಗಿಂತ ಜಾಸ್ತಿ ಸ್ನ್ಯಾಕ್ಸೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಹೋಗಿ ನೋಡಿ ಫ್ರೆಂಡ್ಸ್, ನೋಡಿ ಗೈಸ್, ಇಲ್ಲಿ ಫುಲ್ ಕ್ಲೋತ್ಸ್ ಇದೆ, ಇಲ್ಲಿ ಸ್ನ್ಯಾಕ್ಸ್ ಇದೆ. ನಮ್ದು C5 ಗೈಸ್. ಹ್ಯಾಪಿ ಜರ್ನಿ ಟು ಅಸ್. ಗೈಸ್, ಅಲ್ಲಿ ನಮ್ಮ ಅಮ್ಮಮ್ಮ, ಇಲ್ಲಿ ಶ್ರೇಯಾ, ಇಲ್ಲಿ ನಾನು. ಗೈಸ್, ಫೈನಲಿ ಟ್ರೈನ್ ಹತ್ತಿದ್ದೀವಿ. ಅಷ್ಟೇ 11 years of friendship. ಅಂಡ್ ಫಸ್ಟ್ ಟೈಮ್ ಔಟ್ ಆಫ್ ಬ್ಯಾಂಗ್ಳೂರ್. ನಿನ್ನ ಫೇಸ್ ಕಾಣಿಸ್ತಿಲ್ಲ. ಫಸ್ಟ್ ಟೈಮ್ ಔಟ್ ಆಫ್ ಬ್ಯಾಂಗ್ಳೂರ್. ವೆರಿ ಎಕ್ಸೈಟೆಡ್. ಎಕ್ಸೈಟ್ಮೆಂಟ್ ತೋರಿಸ್ಬೇಕು ನೀನು. ವೆರಿ ಎಕ್ಸೈಟೆಡ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್, ಅವಳು ಆಕ್ಟಿಂಗ್ ಮಾಡ್ತಾಳೆ, ನನಗೆ ಬರಲ್ಲ. ಗೈಸ್, ನಾನು ನ್ಯಾಚುರಲ್, ಅವಳು ಆರ್ಟಿಫಿಷಿಯಲ್. How much are you excited out of 10? 11. That's CV finals. First time ನಿನ್ ಜೊತೆ ಮ್ಯಾಚ್ ನೋಡ್ತಿರೋದು ನಾನು, ಅಲ್ವಾ? ಹೌದು, ಅದು ಹೌದು. ಫೈನಲ್ಸ್. First ಫೈನಲ್ಸ್. No, I don't know. My mental stability depends on today's match. ನಾವು ಟೇಸ್ಟ್ ಟೆಸ್ಟ್ ಮಾಡ್ಬಿಟ್ಟು ಹೇಳಿ ಏನೇನು ಮನೆ ತೋರಿಸು. This is ಫ್ಲಾಟ್ ಕಚೋರಿ. Guys, I'm not a fan of kachori. I'm always a fan of samosa. Chikki. Yes. Diet. What is this diet? Diet masala. Adal diet. ಡಯಟ್ ಮಸಾಲಾ ಮುರ್ಮುರಾ ಸೇವ್ ಅಂತೆ. ಮಾಜಾ ಚಾಯ್ ಪೌಡರ್. We will do this guys. ಏನ್ ಗೊತ್ತಾ, ನಾವು ಡೈಸ್ ಆನ್ ಮಾಡ್ತೀವಿ. ಡೈಸ್ ಅಲ್ಲಿ ಎಷ್ಟು ಬರುತ್ತಾ ಅಷ್ಟು ಬೈಟ್ ಯು ಶುಡ್ ಟೇಕ್. ಓಕೆನಾ? ಅದ್ ಮಾಡೋಣ. ನೀನ್ ರೋಲ್ ಮಾಡ್ತೀಯ, ಅಷ್ಟು ಬೈಟ್ ಅಲ್ಲಿ ಯು ಶುಡ್ ಫಿನಿಶ್ ಕಚೋರಿ. ಇಟ್ಸ್ ಹ್ಯೂಜ್. ಐ ಗೆಸ್ ಖಾಲಿ ಮಾಡ್ಬೋದಲ್ಲ. Is it too rubbery? ಗಟ್ಟಿ. ಅಮ್ಮ, ಗಟ್ಟಿ ಜಾಸ್ತಿ ಅಂತೆ. ಇರ್ಲ, ನಿಂಗೆ ಆಗ್ತಿದ್ಯಾ? ನಿಂದೆ ಹೆಂಗ್ ಬಂದಿದ್ಯಾ? ಅಯ್ಯೋ ಗೈಸ್, ಬೇರೆದು 3 bites. ಕಣ್ಣು ಹೋದು. ತುಂಬಾ ಕಚ್ಚಕ್ ಹೋಗ್ಬಿಟ್ಟು ಕಣ್ಣೊಳಗೆ ಬಿಟ್ಟೋಗ್ಬಿಟ್ಟು 3 bites. ಗಟ್ಟಿಲ್ವಾ ಗೈಸ್, ನನಗೆ 3 ಬೈಟ್ ಅಲ್ಲಿ ಆಗಲ್ಲ ಬಿಡಿ. 3 bites ಆಯ್ತು ಲಾಸ್ಟ್. ಯಾವ ಇವೆಲ್ಲ? Cheers. ಕಡ್ಲೆಪುರಿ ಗೈಸ್. ನಮ್ಮ ಕಡೆ ಇದನ್ನ ಕಡ್ಲೆಪುರಿ ಅಂತೀವಿ, ಅವ್ರ ಕಡೆ ಮುರ್ಮುರ ಅಂತಾರೆ. ಯಾರ ಕಡೆ? ನಾರ್ತ್. ಸಕ್ ಗೈಸ್, ಗೈಸ್, ಒಗ್ಗರಣೆ ಹಾಕಿದ ಕಡ್ಲೆಪುರಿ ಹೆಂಗಿರುತ್ತಲ್ಲ ಮನೇಲಿ ಮಾಡೋದು ಸೇಮ್ ಹಂಗೆ ಇದೆ. ಇಲ್ಲ, ಮನೇಲಿ ಯಾವಾಗಲೂ ಚೆನ್ನಾಗಿ ಬರುತ್ತೆ. ಮನೇಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದು. ಆಡ್ ಮೋರ್ ಥಿಂಗ್ಸ್ ಅಲ್ಲ ಮನೇಲಿ. ಕಡಲೆಕಾಯಿ ಹಾಕ್ತಿವಿ, ಕರಿಬೇವು ಹಾಕ್ತಿವಿ, ಸಾಸಿವೆ ಹಾಕ್ತಿವಿ, ರೆಡ್ ಮೆಣಸಿನ್ಕಾಯಿ ಮುರಿದು. ಗೈಸ್, ಚಿಕನ್ ಅಂಗಡಿ ಸಿಗುತ್ತೆ ಚಿಕನ್. ಇಲ್ಲಿ ಗೈಸ್, RCB ಇನ್ನೊಂದು ಕಪ್ ಕ್ವಶನ್ ಮಾರ್ಕ್. ನಿಧಿ ಕಾರ್ ಓಡಿಸೋದಾಳೆ. ನಿಧಿ, ಹಾಯ್. ಸೇ ಹಾಯ್ ಟು ದಿ ವಿಡಿಯೋ ನಿಧಿ. ಹೆಲೋ. ಕೊಡ್ತೀನಿ. ಗೈಸ್, 6:53 ಇವಾಗ. ಸುಮ್ಮನೆ ಯಾವ್ದಾದ್ರು ಸಾಂಗ್ ಹಾಡೋಣ. ಬೇರ್ ವಿತ್ ಅಸ್ ಗೈಸ್. ಮೊದಲೇ ಡಿಸ್ಕ್ಲೇಮರ್ ಕೊಡ್ತಾ ಇದೀವಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅಯ್ಯೋ ಪಾಪ, ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಅನ್ನಿಸ್ತಾನೆ ಸೈಡಲ್ಲಿ. ಏನೋ ಸ್ವಲ್ಪ ಹಂಬ ಚೂರು ಇಲ್ಲ ಸ್ವಲ್ಪ. ಗುಟ್ಟಾಗಿ ಬೆಳಕೆನ್ನೆ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ ಹುಟ್ಟೋದೆ ಇವಳ ಕಣ್ಣಲ್ಲಿ. ಬೀಸಿದೆ ಕಂಗಾಳಿ ಹೋದಲ್ಲೇ. ಕಣ್ಣಲ್ಲಿ ಇವೆ ಎಲ್ಲ ಕಾಗದ, ನೀನೇ ನನ್ನಯ ಅಂಚೆ ಪೆಟ್ಟಿಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಗೈಸ್, ನಾ ಮುಂದೆ ಸೀಟಲ್ಲಿ ಒಬ್ಬ ಚಿಕ್ಕ ಹುಡುಗ ಕೂತಿದ್ದಾನೆ ಅಂಡ್ ಅವನು ಸೀಟ್ನ ತಳ್ಳಿ ಪಕ್ಕ ಫೋನ್ನ ಕೆಳಗೆ ಬೀಳಿಸ್ತಾನೆ ಅನ್ಸ್ತಾ ಇದೆ. ಬೀಳ್ಸ್ಬಿಟ್ಟ ಗೈಸ್. ಯಾರೋ ಅದು
ಸೈಲೆಂಟ್ ಆಗಿರಪ್ಪ. ಸೈಲೆಂಟ್ ಆಗಿ ಟಾಸ್ ಯಾರು ವಿನ್ ಆದ್ರೂ ನೋಡೋಣ ಇರಿ, ಭಯ ಆಗ್ತಿದೆ. RCB chose to bowl. ಸೊ RCB won the toss. ಎಸ್, ಎಲ್ಲ ಒಂದೆರಡೆರಡು ವಿಕೆಟ್ ತಗೊಂಡ್ರು. ಹಿಂಗ್ ಮ್ಯಾಚ್ ಕಾಂಪಿಟೇಷನ್ ಇರ್ಬೇಕಾಯ್ತಾ, ಇರ್ಬೇಕು ಅಂದ್ರೆ ಲಾಸ್ಟ್ ಮಿನಿಟ್ ವರ್ಗು ಥ್ರಿಲ್ ಅನ್ಸ್ಬೇಕು. ಬಾಯಿಗೆ ಬರ್ಬೇಕು, ಬಾಯಿಗೆ ಬರ್ದಿದ್ದು RCB ಮ್ಯಾಚ್ ಎಲ್ಲ ಅಂತ. ಎಸ್ ಗೈಸ್, 2 ವಿಕೆಟ್ ಹೋಯ್ತು. ಆ ಜಿಂಗ ಲಕ ಲಕ ಲಕ. ಮಂತ್ರಾಲಯ ಸ್ಟಾಪ್ ಅಂತು. ಇನ್ನೇನು ಫಸ್ಟ್ ರೂಮ್ಗೆ ಹೋಗ್ಬಿಟ್ಟು ಮ್ಯಾಚ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ಗೈಸ್ ನೋಡಿ, 7:48ಗೆ ರೀಚ್ ಆಗ್ಬೇಕಾಗಿ ಟ್ರೈನು. ಇವಾಗ 8:16. ಇನ್ನು 31 ಕಿಲೋಮೀಟರ್ ಇದೆ ಮಂತ್ರಾಲಯಕ್ಕೆ. ಬಾಯ್. ಇದು ಆಕ್ಚುಲಿ ಚೆನ್ನಾಗಿದೆ. ಮಂತ್ರಾಲಯ ಸ್ಟಾಪ್. ಇವಾಗ ನಾನು ಇನ್ನೇನು ಇಳಿಬೇಕು. RCB ಜರ್ಸಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಆಟೋಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಗೈಸ್, ರೂಮ್ ಎಂಟ್ರಿ ಕೊಟ್ಟಿದ್ದೀವಿ. ಇದು ಕೊಲಾಬ್ ವಿಡಿಯೋ ಮಾಡಬೇಕಿತ್ತು ರೂಮ್ದು, ಅದೆಲ್ಲ ಮುಗಿಸಿ ಇವಾಗ ಮ್ಯಾಚ್ ನೋಡ್ತಾ ಇದ್ದೀವಿ. RCB ಮ್ಯಾಚ್ ನೋಡಿ, ಇದು ರೂಮ್. RCB ಮ್ಯಾಚ್. ರೂಮ್ ಸರ್ವಿಸ್ ಹೇಳಿದ್ದೀವಿ. ಡಿನ್ನರ್ ಮಾಡಿ RCB ವಿನ್ ಆಗೋದನ್ನ ನೋಡಿಕೊಂಡು ವಿಲ್ ಗೋ ಟು ಸ್ಲೀಪ್. 21 runs, 5 times 4. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಮ್ಮ ವಿರಾಟ್ 50. ಕಂಗ್ರ್ಯಾಚುಲೇಷನ್ ಬ್ರದರ್. ದಿ ನೆಕ್ಸ್ಟ್ ಡೇ. ಇವಾಗ ದರ್ಶನಕ್ಕೆ ಹೋಗ್ತೀವಿ. ಗೈಸ್, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ. ಗೈಸ್ ನೋಡಿ, ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಾಗ ಹಿಂಗೆಲ್ಲ ಹಾಕಿರ್ಲಿಲ್ಲ, ಇವಾಗ ಹಿಂಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ಹಿಂಗ್ ಹಾಕ್ಬಿಟ್ಟಿದ್ದಾರೆ. ರಾತ್ರಿ ಹೊತ್ತು ಮಲಗ್ತಾರಲ್ಲ ಅವ್ರಿಗೆ ಶೆಲ್ಟರ್ಸ್. ಬಟ್ ಸ್ಟಿಲ್ ಮಳೆ ಬಂದ್ರೆ ಏನು ಯೂಸೇ ಇಲ್ಲ ಬ್ರೋ. ಬಿಸಿಲಿಗೆ ಮಾತ್ರ ಯೂಸ್ ಆಗ್ಬೋದು, ಅದರ್ವೈಸ್ ಮಳೆಗೆ ಏನು ಯೂಸ್ ಇಲ್ಲ. ಗೈಸ್, ನೀವು ಮಂತ್ರಾಲಯಕ್ಕೆ ಹೋದಾಗ ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮಾಡಿ ಆಮೇಲೆ ರಾಯರ ಬಳಿ ಹೋಗಿ. ಯಾಕಂದರೆ ಅದು ಮಂಚಾಲಮ್ಮ ಜಾಗ ಆಗಿರುತ್ತೆ. ಆ್ಯಂಡ್ ರಾಯರು ಈ ಪುಣ್ಯ ಭೂಮಿಲಿ ನಾನು ನೆಲೆಸ್ಬೇಕು ಅಂತ ಇದ್ದೀನಿ ಅಂತ ಮಂಚಾಲಮ್ಮ ಬಳಿ ಕೇಳ್ಕೊತಾರೆ. ಆವಾಗ ಮಂಚಾಲಮ್ಮ ಅದಕ್ಕೆ ಒಪ್ಕೊಳ್ತಾರೆ. ಬಟ್ ರಾಯರ ಬಳಿ ದರ್ಶನ ಮಾಡೋಕ್ಕೆ ಬರುವ ಭಕ್ತರೆಲ್ಲ ಫಸ್ಟು ಮಂಚಾಲಮ್ಮ ದೇವಿನ ಪೂಜಿಸಿ ಆಮೇಲೆ ರಾಯರ ಬಳಿ ಹೋಗಬೇಕು ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಅದಕ್ಕೆ ಎಲ್ಲರೂ ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗೈಸ್, ಜನ ಫುಲ್ ಆಗೋದ್ರು. ಗೈಸ್, ಇವತ್ತು ಮಂಡೇ, ಜನ ಕಮ್ಮಿ ಇರ್ತಾರೆ ಅನ್ಕೊಂಡ್ರೆ ನೋ. ಗೇಟ್ ನಂಬರ್ 12 ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್ ಫಾರ್ VIP ಎಂಟ್ರಿ. ಒಬ್ರು ಬರಬೇಕು, ವಿ ಆರ್ ವೇಟಿಂಗ್ ಫಾರ್ ದೆಮ್. ನೋಡಿ ಅಲ್ಲಿ ಎಷ್ಟು ಕ್ಯೂ ಇದೆ ಗೊತ್ತಾ ನಾರ್ಮಲ್ ದರ್ಶನಗೆ. ಗೈಸ್, ಇವಾಗ ದರ್ಶನ ಮುಗಿಸ್ಕೊ ಬಂದ್ವಿ, ಪೀಸ್ಫುಲ್ ಆಗಿ ಆಯ್ತು. ಅಮ್ಮ, ದರ್ಶನ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಯ್ತಲ್ಲ. 5 ನಿಮಿಷದಲ್ಲೇ ಎಷ್ಟು ಬೇಗ ದರ್ಶನ ಮುಗ್ದೋಯ್ತು. ಇವಾಗ ಶ್ರೇಯಾ ಹೆಜ್ಜೆ ನಮಸ್ಕಾರ ಹಾಕ್ತೀನಿ 1 ರೌಂಡ್ ಅಂತ ಹೋಗಿದ್ದಾಳೆ. ಇಲ್ಲೆಲ್ಲಾರು ಹೆಜ್ಜೆ ನಮಸ್ಕಾರ ಹಾಕ್ತಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲಾರು ಹೆಜ್ಜೆ ನಮಸ್ಕಾರ ಹಾಕ್ತಿದ್ದಾರೆ. ಫುಲ್ ರಶ್ ಇದೆ. ಫುಲ್ಲು ರಶ್ ಇದೆ, ಜಾಸ್ತಿ ಜನ ಇದ್ದಾರೆ. ಇನ್ನೂ ಲೇಟಾಗಿ ಬಂದಿದ್ರೆ ಇನ್ನೂ ತುಂಬಾ ಜನ ಇರ್ತಿದ್ರು. ಇದೆಲ್ಲ ಮುಗಿಸ್ಕೊಂಡು ಬೇರೆ ಟೆಂಪಲ್ಸ್ಗೆ ಹೋಗ್ಬೇಕು ಇವಾಗ. ಗೈಸ್ ನೋಡಿ, ಹೆಜ್ಜೆ ನಮಸ್ಕಾರ ಹಾಕ್ತಿದ್ದಾರೆ ಅಲ್ಲೆಲ್ಲ.
ಅಲ್ಲಿ ನಿಮ್ಗೆ ದೀಪ ಕಾಣಿಸ್ತಿದೆ ಅಲ್ವಾ, ಇದು ದೇವ್ರದು ಹಿಂದೆ. ಶ್ರೇಯಾ, ಹೆಜ್ಜೆ ನಮಸ್ಕಾರ ಹೆಂಗಾಯ್ತು ಶ್ರೇಯಾ? ಚೆನ್ನಾಗಾಯ್ತು. ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಹೆಜ್ಜೆ ನಮಸ್ಕಾರ. ಸೊ ಪೀಸ್ಫುಲ್, ಡಿವೈನ್ ಆಗಿ. ಎಸ್ ಗೈಸ್. ಇಲ್ಲಿ ನೋಡಿ ರಾಯರ್ನ ಇಲ್ಲೇ ನೋಡ್ಕೊಂಡು ಪ್ರೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ರಾಯರ್ ಕೂತಂಗೆ ಇದೆ ಗೈಸ್. ನೋಡಿ ಇಲ್ಲಿ ನೋಡಿ, ನಾರ್ಮಲ್ ಕ್ಯೂ ಹಿಂಗ್ ಹೋಗೋದು. ಗೈಸ್ ಇಲ್ಲಿ ನೋಡಿ, ಸಿಂಗಿಂಗ್ ಇವೆಂಟ್ ಏನೋ ನಡೀತಿದೆ. ಅನ್ನ ಪ್ರಸಾದಗೆ ಎಷ್ಟು ಜನ ಇದ್ದಾರೆ ಅಂದ್ರೆ, ಎಷ್ಟು ಕ್ಯೂ ಇದೆ ಅಂದ್ರೆ, ಆಕ್ಚುಲಿ ಕ್ಯೂ ಸ್ಟಾರ್ಟ್ ಆಗಿರೋದು ಆ ಸೈಡ್ ಇಂದ, ಅಲ್ಲಿ ಫುಲ್ಲು ಕ್ಯೂ ಇದೆ ಗೈಸ್. ಬಿಸ್ಲಹಾರಿ ಬಾಟಲ್ ಗೈಸ್, ಬಿಸ್ಲರಿ ಬದಲು ಬಿಸ್ಲಹಾರಿ. ಗೈಸ್ ನೋಡಿ, ದರ್ಶನಕ್ಕೆ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಇದಿರ್ಲಿಲ್ಲ, ಡೈರೆಕ್ಟ್ ಎಂಟ್ರಿ ಇತ್ತು. ಇವಾಗೆಲ್ಲ ಫುಲ್ಲು ಈ ತರ ಮಾಡ್ಬಿಟ್ಟಿದ್ದಾರೆ. ಅಂಡ್ ಎಕ್ಸಿಟ್ ಇಲ್ಲಿ. ಫೈನಲಿ ಇಬ್ರು ಒಟ್ಟಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲೆಲ್ಲ ಶಾಪಿಂಗ್ ಸ್ಟ್ರೀಟ್ ಆ್ಯಂಡ್ ಫುಡ್ ಅದು ಇದು ನೋಡಿ, ಮಕ್ಳಿಗೆಲ್ಲ ಟಾಯ್ಸ್. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನೀರು ಗೈಸ್. ಇಲ್ಲೂ ಟೆಂಪಲ್ ಇದೆ, ವಿಸಿಟ್ ಮಾಡ್ಬಿಟ್ಟು. ಶ್ರೇಯಾ ಫಸ್ಟ್ ಟೈಮ್ ಅಂತ ನೀರ್ ಹತ್ರ ಬರ್ತಿರೋದು ಗೈಸ್. ಬಿಕಾಸ್ ನಾವು ಹಂಗೆ ಹೋಗ್ತೇವೆ, ಈ ಕಡೆ ಬರ್ತಾ ಇಲ್ಲ. ಅವರು ಮಂಚಲಮ್ಮ ದೇವಸ್ಥಾನ ನೋಡ್ಕೊಂಡು, ಹಾಗೆ ರಾಯರ್ ದೇವಸ್ಥಾನ ನೋಡ್ಕೊಂಡು ಹಂಗೆ ಹೋಗ್ತಿದ್ರು. ಶಿವಾದು ಇನ್ನೊಂದಲ್ಲಿ ನೀರ್ ಹತ್ರ ಒಂದು ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯಂ. ಇಲ್ಲಿ ಆಂಟಿ ಕೂತಿದಾರಲ್ವಾ, ಶಿ ವಾಸ್ ಸೋ ಸ್ವೀಟ್. ನಮ್ಮನ್ನ ನಿಲ್ಲಿಸಿ ವಿಡಿಯೋ ಫೋಟೋ ಎಲ್ಲ ಹಿಡಿದ್ರು. ಅವರೇ ಬಂದು ಲೈಕ್ ಕೊಡಿ ತೆಗಿತೀನಿ ವಿಡಿಯೋ ಅಂತ. ಆ್ಯಕ್ಚುಲಿ ಅವ್ರಿಗೆ ಮಾತು ಬರಲ್ಲ, ಪ್ರಾಬ್ಲಿ ಕಿವಿನೂ ಕೇಳಿಸಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ಶಿ ವಾಸ್ ರಿಯಲಿ ಸ್ವೀಟ್ ಗೈಸ್. ಯಾರೋ ಅವ್ರ ಪೇರೆಂಟ್ಸ್ ಮೆಮರಿಯಲ್ಲಿ ದೇ ಹ್ಯಾವ್ ಬಿಲ್ಟ್ ದಿಸ್ ಟೆಂಪಲ್. ಇಟ್ಸ್ ರಿಯಲಿ ಪೀಸ್ಫುಲ್ ಆ್ಯಕ್ಚುಲಿ. ಗೈಸ್ ಏನಂದರೆ ಇಲ್ಲಿ ಕ್ಲೀನ್ ಇಲ್ಲ, ಬಿಕಾಸ್ ತುಂಬ ಜನ ಇಲ್ಲಿ ಸ್ನಾನ ಎಲ್ಲ ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳು ಬರ್ತಾರಲ್ಲ, ಅವರು ಸ್ನಾನ ಮಾಡ್ತಾರೆ, ಅವ್ರ ಬಟ್ಟೆನೆಲ್ಲ ಇಲ್ಲೇ ವಾಶ್ ಮಾಡ್ತಾರೆ, ವಿಚ್ ಇಸ್ ನಾಟ್ ರೈಟ್. ದೇವಸ್ಥಾನ ನೋಡಿ ಇಲ್ಲಿದೆ. ನೋಡಿ ಇಲ್ಲಿ ದೀಪ ಎಲ್ಲ ಹಚ್ತಾರೆ. ನೋಡಿ ಗಂಗಮ್ಮ ತಾಯಿ. ಶ್ರೇಯಾ is very shy guys. ಆಕ್ಚುಲಿ ಪ್ರಸಾದ ತೊಗೊಳಕ್ ಬಂದಿದ್ದೀವಿ, ಆಮೇಲೆ ಮಾತಾಡ್ತೀನಿ ಗೈಸ್. ಪ್ರಸಾದ ತೊಗೊಂಡ್ವಿ ಗೈಸ್. ಇಲ್ಲಿ ಮೆಹಂದಿ ಹಾಕ್ಸ್ಕೊಳಕ್ ಬಂದಿದ್ದೀವಿ. ತೋರ್ಸು. ಸಾಕು ಅವು ಬೇಡ ನನ್ನ ಚಿಕ್ಕ ಕೈ. ಇವಾಗ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ. ಹೆಂಗ್ ಕೂತಿದ್ದೀವಿ ಆಟೋ ಅಲ್ಲಿ.
ಗೈಸ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಪೀಸ್ ಇದೆ ಗೊತ್ತಾ. ಇಲ್ಲಿ ನೋಡಿ ನಮ್ಮ ಆಂಜನೇಯ, ಇಲ್ಲಿ ತೋರಿಸ್ತೀನಿ. ಗೈಸ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯನ ಗದೆ ಗೈಸ್ ಎಷ್ಟು ದೊಡ್ಡ ಕ್ಯೂ ಇತ್ತು ಗೊತ್ತಾ. ಅಲ್ಲಿ ಬಂಡೆ ಕಾಣಿಸ್ತಿದೆ ಅಲ್ವಾ, ಅಲ್ಲೇ ಲಕ್ಷ್ಮೀ ದೇವಸ್ಥಾನ ಇರೋದು. ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಶ್ರೀ ಪಂಚಮುಖಿ ದೇವರ ಸ್ವಯಂ ಉದ್ಭವ ಶಿಲೆ ಇದು. ವಿಡಿಯೋಗ್ರಫಿ ಅಲೌಡ್ ಇಲ್ಲ, ಅದಕ್ಕೆ ಇಲ್ಲೇ ತೋರಿಸ್ತಿದ್ದೀನಿ ನೋಡಿ. ಇದೇ ಪಂಚಮುಖಿ ಆಂಜನೇಯ 5 ಮುಖಗಳು: ವರಹ, ಗರುಡ, ಆಂಜನೇಯ, ನರಸಿಂಹ ಹಾಗೂ ಹಯಗ್ರೀವ. ಗೈಸ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು. ಇವಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಬಿಸಿಲು ಗೈಸ್. ಟ್ರಾವೆಲಿಂಗ್ ಇನ್ ಸಮ್ಮರ್ಸ್ ಆರ್ ಇಟ್ಸ್ ವರ್ಸ್ಟ್. ಐ ಡೋಂಟ್ ನೋ, ಫುಲ್ ಸುಸ್ತಾಗ್ಬಿಟ್ಟಿದೆ. ಅಲ್ಲಲ್ಲೇ ಈ ಥರ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ. ವಾಟರ್ಮೆಲನ್ ಸ್ಟಾಲು, ಸೋಡಾ, ಸೌತೆಕಾಯಿ ಇದೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ದ್ಯಾಟ್ ಏನೋ ತಣ್ಣಗಿರೋದು ತಿನ್ನೋದು ಕುಡಿಯೋದು ಚೆನ್ನಾಗಿರುತ್ತಲ್ಲ ಸಮ್ಮರ್ಸಲ್ಲಿ, ಅದಕ್ಕೆ. ಬೆನ್ನುಚ್ಕೊಂಡು ಹೋದ್ರೆ ಬೆನ್ನಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತಂತೆ ನೋಡಿ ಈ ದೇವಸ್ಥಾನದಲ್ಲಿ. ನೆಕ್ಸ್ಟ್ ನಾವು ಬಂದಿದ್ದು ಏಕಶಿಲಾ ಬೃಂದಾವನಗೆ. ಗೈಸ್ ಇದೇ ನೋಡಿ ಅಪ್ಪಣಾಚಾರ್ಯರು ಪ್ರತಿಷ್ಠಾಪನಾ ಏಕಶಿಲಾ ಬೃಂದಾವನ. ವಿಡಿಯೋಗ್ರಫಿ ಅಲವ್ ಇರಲಿಲ್ಲ, ಸೊ ನೀಟಾಗಿ ಮಾಡಿಲ್ಲ ನಾನು. ಶ್ರೀ ಗುರು ರಾಯರ ಜಪದ ಕಟ್ಟೆ ಗೈಸ್. ರಾಯರು ಜಪ ಮಾಡ್ತಾ ಇದ್ದಿದ್ದಿಲ್ಲೇ. ಗೈಸ್ ನಾನು ಪ್ರೇ ಮಾಡಿಬಿಟ್ಟು ಆ ಕಾಯಿನ್ ಹಾಕಿದೆ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಗೈಸ್ ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಬಿಚ್ಚಾಲಮ್ಮ ತಾಯಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಗೈಸ್. ಇಲ್ಲಿ ನೋಡಿ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ. ಗೈಸ್ ಕಾಯಿನ್ಸ್ ನೋಡಿ ಹೆಂಗೆ ನಿಲ್ಸಿದ್ದಾರೆ. ಗೈಸಲ್ಲಿ ನೋಡಿ ಹಂಗೆ ಕಾಯಿನ್ ನಿಲ್ಲಿಸ್ಬೇಕಂತ ಕೇಳ್ಕೊಂಡಿದ್ದು ನೆರವೇರುತ್ತೆ ಅಂತ ಅರ್ಥ. ಗೈಸ್ ನಿಲ್ತು ನಮ್ಮ ಕಾಯಿನ್, ಶ್ರೀಯನ್ ಕಾಯಿನ್ ನಿಲ್ತು. ನಂಗೆ ಶಿವರ್ ಆಗ್ತಾ ಇದೆ. ಬೇರೆ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿಕೊಂಡು ಈವ್ನಿಂಗ್ ಆಗಿತ್ತು ಬರೋಷ್ಟರಲ್ಲಿ. ಇನ್ನೊಂದ್ಸಲಿ ರಾಯರನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಮತ್ತೊಮ್ಮೆ ರಾಯರ ದರ್ಶನಕ್ಕೆ ಹೋದ್ವಿ. ಸೆಕೆಂಡ್ ಟೈಮ್ ಅಂತೂ ತುಂಬ ಹೊತ್ತಿದ್ವಿ ಗೈಸ್ ದೇವ್ರ ಮುಂದೆ. ಇಟ್ ಫೆಲ್ಟ್ ಸೋ ಪೀಸ್ಫುಲ್, ಸೋ ಡಿವೈನ್. ನಮ್ಮದು ಟ್ರಿಪ್ ಮುಗೀತು ಗೈಸ್. ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಗೈಸ್ ರೂಮಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ವಿ ಹ್ಯಾವ್ ಕಮ್ ಟು ಹ್ಯಾವ್ ಡಿನ್ನರ್. 9:30ಗೆ ಬಸ್ ಇದೆ, ತಿಂದ್ಬಿಟ್ಟು ಬಸ್ಸಿಗೆ ಹೋಗಬೇಕು. ಇವಾಗ 9 o'clock ಆಲ್ರೆಡಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು. ಗೈಸ್ ಫೈನಲಿ ಆರ್ ಬಸ್ ಇಸ್ ಹಿಯರ್ ನೋಡಿ. ಗೈಸ್ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆಗೋದು ಅರೌಂಡ್ 4:30 ಮೇಲಾಗಿತ್ತು. ನಮ್ಮ ಮಾಮ ಬಂದು ಪಿಕ್ ಮಾಡಿದ್ರು ಆ್ಯಂಡ್ ಅಷ್ಟೇ. ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ ಗೈಸ್. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.